ಈ ಮೈಕ್ರೋ ಫೈನಾನ್ಸ್ ಹಾವಳಿ ಮಧ್ಯೆ ಬ್ಯಾಂಕ್ಗಳ ಕಾಟ ಶುರುವಾಗ್ಬಿಟ್ಟಿದೆ. ಸಾಲ ಮರುಪಾವತಿ ಮಾಡದ ಮನೆಯನ್ನ ಸೀಸ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಸಂತೆಮರಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಒಂದು ಕಡೆ ಈ ಫೈನಾನ್ಸ್ ಅವರು ಕಾಟ, ಇನ್ನೊಂದು ಕಡೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮತ್ತೆ ದೌರ್ಜನ್ಯಗಳು ಶುರುವಾಗ್ತಾ ಇದೆ. ಸಾಲ ವಾಪಸ್ ಕೊಟ್ಟಿಲ್ಲ ಅಂಥೇಳಿ ಮನೆಯನ್ನೇ ಜಪ್ತಿ ಮಾಡಿಬಿಟ್ಟಿದ್ದಾರೆ. ಸಂತೆಮರಹಳ್ಳಿ ಗ್ರಾಮದಲ್ಲಿ ಆಗಿದ್ದು ಇದು. ಗ್ರಾಮದ ರಾಜೇಶ್ ಮತ್ತು ಶ್ವೇತಾ ದಂಪತಿಯ ಮನೆಯನ್ನ ಈಗ ಸೀಸ್ ಮಾಡಿದ್ದಾರೆ. ಕೆಲ ವರ್ಷಗಳ ಹಿಂದೆ 15 ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಈ ದಂಪತಿ. ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡದ ಹಿನ್ನೆಲೆಯಲ್ಲಿ ಈಗ ವಾರದ ಹಿಂದೆನೇ ಅವರ ಮನೆಯನ್ನ ಸೀಸ್ ಮಾಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ. ಸ್ವಲ್ಪವಾದರೂ ಹಣ ಕಟ್ತೇವೆ ಅಂತ ಹೇಳಿದ್ರು ಕೂಡ ಸಿಬ್ಬಂದಿಗೆ ಮಾತ್ರ ಕೇಳ್ತಾ ಇಲ್ಲ ಅವರು. ಮಕ್ಕಳನ್ನು ಶಾಲೆಗೆ ಕಳಿಸೋಕ್ಕಾಗದೆ ದಂಪತಿಗೆ ಪರದಾಡ್ತಾ ಇದ್ದಾರೆ. ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ಆ ಕುಟುಂಬ ಬೀದಿಗೆ ಬಿದ್ದಿದೆ. ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಮನೆಯೆಲ್ಲ ಬೀಗ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಜಪ್ತಿ ಮಾಡಿದರೆ ಕಣ್ಣೀರು ಹಾಕ್ತಾ ಇದ್ದಾರೆ ರೀ. ಆ ಮಕ್ಕಳು ಹಂಗೆ ಇದಾವೆ ಮನೇಲಿ, ಅಂದರೆ ಆಚೆ ಬೀದಿಲೇ ವಾಸ ಮಾಡ್ತಾ ಇದ್ದಾರೆ. ಇಡೀ ಕುಟುಂಬ ಈಗ ಬೀದಿಗೆ ಬಂದುಬಿಟ್ಟಿದೆ. ಬ್ಯಾಂಕ್ನವರು ಕಾಟಕ್ಕೆ ಹೋಗಿ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ ಸರ್. ಇವಾಗ ಊಟಕ್ಕೂ ತೊಂದರೆ, ಮತ್ತೆ ಎಲ್ಲೂ ಹೋಗಲ್ಲ ಸರ್. ನಾನು ಮತ್ತೆ ಈಗ 3 ಮಕ್ಕಳಿದೆ ಸರ್. ಇವಾಗ ಓದ್ಸೋಕ್ಕೆ ಫುಲ್ಲು ಎಜುಕೇಷನ್ ಕೊಡ್ಸೋಕ್ಕೆ ಆಯ್ತಾ ಇಲ್ವಲ್ಲ ಸರ್. ಇವಾಗ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ. ಯಾರೋ ಮಾಡಿ ಒಂದು ಮನೆ ಮಾತ್ರ ಅವಕಾಶ ಮಾಡ್ಕೊಡಿದ್ರು. ಇರೋಕ್ಕೆ ಜಾಗನೇ ಇಲ್ಲ ಸರ್. ಎಲ್ಲೂ ನಮ್ಮ ಮನೆಯವರಿಗೆ ಊಟಕ್ಕೆ ಇದೇವ್ರಿಲ್ಲ, ಇನ್ನೆಲ್ಲೂ ಹೋಗಲ್ಲ ಸರ್ ಅವರು. ನಾನು ಮತ್ತೆ ಮನೇಲಿ 3 ಮಕ್ಕಳು ನೋಡ್ಕೊಂಡು ನಾನು ಮನೇಲಿರೋದು ಸರ್. ಅವ್ರ ಮಿಸ್ಸಸ್ಸು ನನಗೆ ಮಗಳು ನೀರಕ್ಕೆ ನನಗೆ ಇವಾಗ ಇರೋಕ್ಕೆ ಮನೆ ಇಲ್ಲ ಸರ್. ಮನೆಗಳಿಗೆ ಇಲ್ಲೇ ಅಡುಗೆ ಮಾಡೋಕೆ ಇಲ್ಲೇ ಮನಿಕತ್ತಾ ಇದ್ದೀನಿ. ಇವಾಗ ಸ್ನಾನ ಮಾಡೋಕ್ಕೂ ಜಾಗ ಇಲ್ಲ ಸರ್. ನನಗೆ ಆ ಥರ ಪರಿಸ್ಥಿತಿ ಅಂದ್ಬಿಟ್ಟದ. ಇವಾಗ ನಮ್ಮ ಮನೆಯವ್ರು ಆಕ್ಸಿಡೆಂಟ್ ಬೇರೆ ಆಗ್ಬಿಟ್ಟು. ನಿವಾಸಿ ರಾಜೇಶ್ ಅಂತೇಳಿ. ನಾನು ಈ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಔಷಧಿ ಲೋನ್ ತೆಗೆದುಕೊಂಡು ಕಾರಣಾಂತರಗಳಿಂದ ನಮಗೆ ಕಟ್ಟಲಿಕ್ಕೂ ಆಗಿಲ್ಲ. ಮಧ್ಯಮರಿಗೆ ಈ ಲಾಕ್ಡೌನ್ ಬೇರೆ ಆಯಿತು. ಈಗ ಮತ್ತೆ ನನ್ನ ಕೈ ಸಮಸ್ಯೆ ಆಯಿತು. ನಾನು ಕೆಲವು ಟೈಮಲ್ಲಿ ಕೇಳ್ಕೊಂಡೆ ಅವ್ರನ್ನ, ಸರ್ ನನ್ನ ಹತ್ರ ಕಟ್ಟುವಕ್ಕೆ ಆಗೋದಿಲ್ಲ, ನನಗೆ ತುಂಬ ಸ್ವಲ್ಪ ಟೈಮ್ ಕೊಡಿ ಸರ್, ಕಟ್ಕೊಡ್ತೀನಿ, ಯಾವುದೇ ಕಾರಣಕ್ಕೂ ನಮಗೆ ಮಿಸ್ ಮಾಡಲ್ಲ. ಆಮೇಲೆ ನನಗೆ ಮನೆ ಬಿಟ್ಟರೆ ಬೇರೆ ಏನೂ ಆಧಾರ ಇಲ್ಲ ಸರ್, ದಯವಿಟ್ಟು ನೀವು ಲಾಕ್ ಮಾಡಿಬಿಡಿ ಅಂತ ಹೇಳಿದೆ. ನಾನು ನನ್ನ ಸಂಸಾರನೂ ಹೇಳಿದೆ, ನನಗೆ ಬೇರೆ ಇದು ಬಿಟ್ಟರೆ ಬೇರೆ ಆಸ್ತಿನೂ ಇಲ್ಲ ನನಗೆ. ಹಂಗಾಗಿ ನಾನು ಕೇಳ್ಕೊಂಡೆ, ದುಡಿಯೋನೊಬ್ಬ ಅಂತಲೂ ಹೇಳಿದೆ, 3 ಮಕ್ಕಳಿಗೆ ಓದ್ತೀವಿ ಅಂತಲೂ ಹೇಳಿದೆ. ಅವ್ರು ಕೇಳಲಿಲ್ಲ. ಆಮೇಲೆ ನಾನು ಒಬ್ಬರ ರೈತರ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದಂಥ ಸಿದ್ದರಾಜ್ ಅವರನ್ನ ಕರ್ಕೊಂಡೋಗಿದ್ದೆ. ಅವ್ರ ಹತ್ರ ಬ್ಯಾಂಕಲ್ಲಿ ಮಾತಾಡಿಸ್ದಾಗ ಅವ್ರು 7 ಲಕ್ಷ ರೂಪಾಯಿ ದುಡ್ಡು ಕಟ್ಕೊಡ್ತೀನಪ್ಪ, ಅವ್ರಿಗೆ ಕೀ ಆ್ಯಂಡ್ ಓವರ್ ಮಾಡಿಕೊಡಿ ಅಂತ ನಾವು ಕೇಳ್ಕೊಂಡ್ರು. ಅವ್ರ ಮಾತಿಗೂ ಸುಧಾ ಇವರು ಬೆಲೆ ಕೊಡಲಿಲ್ಲ. ಅದಕ್ಕೆ ಹಂಗಾಗಿ ನಾವು ಇವರೇನು ಮಾಡಲಿಲ್ಲ ಸರ್. ತುಂಬ ನಾನು ನೋಡಿ, ನಮ್ಮ ಸಂಸಾರ ಇಲ್ಲಿ ಬೀದಿ ಪಾಲಾಗಿದೆ ಸರ್. ಬೇರೆ ಏನು ಮನೆಯೂ ಇಲ್ಲ, ಜಮೀನು ಇಲ್ಲ, ಆಸ್ತಿ ಇಲ್ಲ. ನಾವು ಇಲ್ಲೇ ಜೀವನ ಮಾಡ್ತಿದ್ದೀವಿ ನೋಡಿ. ಇದು ನಮ್ಮ ಜೀವನ ಅಂತ ಕಥೆ. ನಾವು ತುಂಬ ಎಷ್ಟೇ ಕೈ ಮುಗಿದು ಕೇಳ್ಕೊಂಡ್ರು ಅಟ್ಲೀಸ್ಟ್ ಈ ಸ್ನಾನ ಮನೆ ಕೂಡ ಬಿಟ್ಕೊಳ್ಳಿಲ್ಲ ಅವರು. ಕೆಲವು ಟೈಮಲ್ಲಿ ಬಾತ್ರೂಮ್ ಒಂಚೂರು ಹೋಗಿ ಏನು ಬಿಟ್ಬಿಡ್ತಾರೆ. ಅಲ್ಲಿ ಅಡುಗೆ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಿದ್ದೀವಿ ಸರ್. ನೋಡಿ, ಇವ್ರು ನನ್ನ ಮಗಳು, ಇವ್ರು ನನ್ನ ಮಗ, ಅವ್ರ ಹೆಂಡ್ತಿ, ಇವ್ರು ನಮ್ಮ ಅತ್ತೆ ಸರ್. ಹಂಗಾಗಿ ನಾನು ಹಿಂಗೆ ಜೀವನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಎಷ್ಟೋ ಕೇಳ್ಕೊಂಡ್ರು ಅವ್ರು ಬೆಲೆ ಕೊಡಲಿಲ್ಲ. ನೀನು ದುಡ್ಡು ಕಟ್ಬಿಟ್ಟು ಮನೆ ತಗೋ, ಇಲ್ವಾ ನೀನು ಅರೆಸ್ಟ್ ಆಗ್ತೀಯ, ಅಲ್ಗೋ ಅರೆಸ್ಟ್ ಆಗ್ತೀಯ ಅಂದ್ಬಿಟ್ಟು ನೋಟಿಸ್ ಎಲ್ಲ ಕಳಿಸ್ಕೊಂಡಿದ್ದಾರೆ. ಮತ್ತು ನನ್ನ ಇದನ್ನೆಲ್ಲ ತಗೊಂಡೋಗಿ ಕಲ್ಕತ್ತಾಗೆ ಹಾಕಿದ್ದಾರೆ ಸರ್. ನನ್ನ ಇದನ್ನೆಲ್ಲ ಕೇಸು. ನನಗೆ ಬಡವನ ಕಲ್ಕತ್ತಾಗೆ ಹೋಗಿ ಜೀವನ ಕೋರ್ಟ್ಗೆ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾನು ಮನೆ ಬಿಟ್ಕೊಡೋ ಪರಿಸ್ಥಿತಿ ಬಂದು ಬಿಟ್ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕಲ್ಕತ್ತಾದಿಂದ ನನಗೆ ನೋಟಿಸ್ ಬರೋಂಥ ಅವಶ್ಯಕತೆ ಇರಲಿಲ್ಲ. ಮನೆ ಬಿಡೋಕ್ಕೆ ಕಾರಣ ಕಲ್ಕತ್ತಾದಿಂದ ಬಿಟ್ಟಿದ್ದಾರೆ. ಹಂಗೆ ಬಿಟ್ಟಿದ್ದಾರೆ. ನಾನು ಬಂದು ಸುಮಾರು ಜನ ಬಂದು ಕೇಳ್ಕೊಂಡ್ರು. ತುಂಬ ಕೈ ಮುಗಿದು ಕಾಲು ಮುಗಿದೆಲ್ಲ ಕೇಳ್ಕೊಂಡೆ. ನೋಡಿ, ಅದೇ ಫೀಲಿಂಗಲ್ಲಿ ಗಾಡೀಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಬೇರೆ ಆಗ್ಬಿಟ್ಟಿದೆ, ಆಪ್ರೇಷನ್ ಆಗಿದೆ. ಅದಕ್ಕೆ ನಂತರ ಬೇಕಾದ್ರೆ ಡಾಕ್ಟ್ರನೇ ಇದೆ ಸರ್. ಈಗ ಜೀವನ ಮಾಡಿದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ನೋಡಿ, ನನ್ನ ಮಕ್ಕಳು ಓದ್ತಾ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇದಕ್ಕೆ ನಂಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಿವಾಸಿ ರಾಜೇಶ್ ಅಂತೇಳಿ. ನಾನು ಈ ನೋಡೀಗ ಇಡೀ ಕುಟುಂಬ, ರಾಜೇಶ್ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಈಗ ಅಲ್ಲಿ ಕೋಲ್ಕತ್ತಿಂದ ಏನೋ ಫೋನ್ ಮಾಡಿಸ್ತಿದ್ದಾರಂತೆ, ಹಾಗೆ ಹೀಗೆ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ, ಅರೆಸ್ಟ್ ಮಾಡಿಸ್ತೀವಿ ಅಂಥೇಳಿ. ಅಂದರೆ ಇಲ್ಲಿ ಮಾನವೀಯತೆ ಇಲ್ಲ, ಸತ್ತು ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಮಾನವೀಯತೆ ಬಿಟ್ಟು ಕಾನೂನು ಬಗ್ಗೆ ನಾವು ಮಾತಾಡೋಣ. ಕಾನೂನಿನಲ್ಲೂ ಕೂಡ ಕೆಲವೊಂದಿಷ್ಟು ಅವಕಾಶಗಳಿದ್ದಾವೆ. RBI ನಿರ್ದೇಶನದಂತೆ ಅದರ ಒಂದು ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೆ ಕಾಲಾವಕಾಶವನ್ನು ಕೊಡಬೇಕಾಗಿತ್ತು, ಅವ್ರ ಪರಿಸ್ಥಿತಿಗೆ ಅನುಗುಣವಾಗಿ. ಯಾಕಂದರೆ ಅವ್ರಿಗೆ ಕೈ ಫ್ರ್ಯಾಕ್ಚರ್ ಆಗಿದೆ, ಒಬ್ಬರೇ ದುಡಿಯುವಂಥವ್ರು, ಮನೆಗೆ ಆಧಾರ ಸ್ತಂಭ ಅವರೇ. ಹೆಂಡತಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಅವ್ರ ಮನೇಲಿ ಹೌಸ್ ವೈಫು, ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ವಯಸ್ಸಾದಂಥ ತಾಯಿ ಇದ್ದಾರೆ. ಅವರು
15 ಲಕ್ಷ ರೂಪಾಯಿ ಸಾಲ ಮಾಡಿದರು ಕೆಲವು ವರ್ಷಗಳ ಹಿಂದೆ. ಮನೇಲಿ ನಾವು ಸಾಲ ತೀರ್ಸಲ್ಲ ಅಂತ ಹೇಳ್ತಿಲ್ಲ, ಆದರೆ ನಮಗೆ ಸ್ವಲ್ಪ ದಿನ ಅವಕಾಶ ಕೊಡಿ ಅಂತ ಅಂಗಲಾಚಿಕೊಂಡು ಕೇಳ್ತಾ ಇದ್ದಾರೆ. ಮನೆ ಬಿಟ್ಟರೆ ಬೇರೆ ಅವ್ರಿಗೆ ಆಸ್ತಿ ಇಲ್ಲ, ಅದನ್ನಾದರೂ ಮಾರಿ ಕೊಡಬೇಕು ಅಂತ ಹೇಳಿದ್ರೆ ಈಗ ಮನೆಗೆ ಬೀಗ ಹಾಕ್ಕೊಂಡು ಹೋಗಿಬಿಟ್ಟಿದ್ದಾರೆ, ಜಪ್ತಿ ಮಾಡಿದ್ದಾರೆ. ಸ್ನಾನ ಮಾಡೋಕ್ಕೂ ಕೂಡ ಅವ್ರಿಗೆ ಜಾಗ ಇಲ್ಲ, ಊಟಕ್ಕೂ ಕೂಡ ಗತಿ ಇಲ್ಲ. ಈಗ ಅಂಥ ಪರಿಸ್ಥಿತಿ ರಾಜ್ಯದಲ್ಲಿ ನೋಡ್ತಾ ಇದೆ. ಒಂದು ಕಡೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ, ಇನ್ನೊಂದು ಕಡೆ ಕೆಲ ಬ್ಯಾಂಕ್ಗಳ ಅಟ್ಟಹಾಸಗಳು ಶುರುವಾಗಿದೆ.